ಸಿದ್ದೇಶ್ವರ ಶಾಲೆಯ ಕಲಿಕೆ ಶಾಲೆಯನ್ನು ಸ್ಮರಣೆ ಮಾಡಿಕೊಂಡು ಈಗ ನಮ್ಮ ಗೆಳೆಯರು, ನಮ್ಮ ಆತ್ಮೀಯರು ಹಾಗೂ ನಮ್ಮ ಗುರುಗಳು ಆದ ಶ್ರೀ ಗದಗ ತೋಂಟಿದಾರ ಸ್ವಾಮಿಗಳಿಗೆ ಪಾದಕ್ಕೆ ಹಣಿಮಣಿಯರು ಮತ್ತು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದ ಸಹೋದರಿ ಅನ್ನಕ್ಕ ಪಾಟೀಲ್ ಅವರೇ, ಸಂಯೋಜಕರಾದ ನಮ್ಮ ಮಾಲಿಮಣಿ ಅವರೇ, ಯಾಳವರಮಠ ಸರ್ ಅವರೇ, ಎಲ್ಲ ಗೆಳೆಯರ ಬಳಗದ ಬಂಧು ಮಿತ್ರರೇ, ಇವತ್ತು ಈಗ ಪ್ರಾಸ್ತಾವಿಕ ಯಾಕೆ ನಾವು ಮಾತಾಡಬೇಕಾಗೈತಿ ಅಂದ್ರೆ, ಹಿಂದೊಮ್ಮೆ ಪ್ರಾಸ್ತಾವಿಕ ಗುರುವಂದನೆ ಕಾರ್ಯಕ್ರಮದ್ದು ನಾವು ಮಾತಾಡಿದ್ವಿ. ಅದು ನಾವು ಹೆಂಗೆ ರೂಪರೇಷೆಗಳನ್ನು ಹೆಂಗೆ ಮಾಡಿದೆವು, ಹೆಂಗೆ ಆಯ್ತು ಅಂತೇಳಿ ಎಲ್ಲರೂ ಬಂದಿದ್ರಿ. ಅದಾಯ್ತು. ಈಗ ನಾವು ನಡೆಸ್ಕೊಂಡು ಮತ್ತೆ ಯಾಕೆ ಹೋಗ್ಬೇಕಾಗೈತಿ ಅಂತಂದ್ರೆ, ಈಗ ನಾವು ಜೀವಂತ ಇರ್ಬೇಕಾತಂದ್ರೆ ಈ ಕಾರ್ಯಕ್ರಮ ನಾವು ಯಾವತ್ತೂ ನಡೆಸ್ಕೊಂಡು ವರ್ಷಕ್ಕೊಮ್ಮೆ ಆದ್ರೆ ನಾವು ಕೊಡ್ಬೇಕನ್ನೋ ಉದ್ದೇಶಕ್ಕೆ ಮೊದಲ ವಾರ್ಷಿಕೋತ್ಸವ ಅಂತೇಳಿ ಒಂದು 4-5 ಮಂದಿ ನಾವು ಪ್ರಾಂಜಲ್ ಮಾಡಿಸಿನಿಂದ ಒಂದು ಮೀಟಿಂಗ್ ಮಾಡಿದ್ವಿ. ಅವಾಗ ಎಲ್ಲರೂ ಅಪಾಯಿಂಟ್ ಕೊಟ್ಟರು. ನಂತರ ನಾವು ಹೆಂಗೆ ಮಾಡಿದೆವು ಅಂದರೆ, ಅದು ಒಂದೊಂದು ಮೀಟಿಂಗ್ ಮಾಡ್ಕೋತ ನಾವು ಎಲ್ಲಿ ಮೀಟಿಂಗ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಪ್ಲೇಸ್ ಇಲ್ಲಿ ಮೊದಲು ನಾವು ಎಲ್ಲಿ ಮಾಡ್ತಿದ್ದೇವೆ ಅಂದ್ರೆ ಅಲ್ಲೆಲ್ಲಿ ಗುಡಿಗುಂಡಾರದಾಗ ಮಾಡ್ತಿದ್ದೆವು. ಮಾಲಿಮಣಿ ಅವರಲ್ಲಿ ಮಾಡ್ಯಾವು, ಯಾಳವರಮಠ ಮಾಡ್ಯಾವು, ಗುರುವಂದನೆ ಪೂರ್ವದಲ್ಲಿ ನೀಲಕಂಠೇಶ್ವರ ಗುಡಿ ಒಳಗೆ ಮಾಡ್ಯಾವು. ಹಂಗೆ ಮಾಡ್ಕೋತ ಲಾಸ್ಟಕ್ಕೆ ಏನಾಯ್ತು, ಎಲ್ಲಿ ಜಗಕ್ಕೆ ಅನ್ನ ಕರೆಕ್ಟ್ ಬಂದಾತ, ಎಲ್ಲಿ ನೀವು ಹೋಗಕ್ಕೆ ಹೋಗ್ಬೇಡ್ರಿ, ನಮ್ಮ ಮನೆಯನ್ನ ಐತಿ, ನೀವು ಅಲ್ಲೇ ಮೀಟಿಂಗ್ ಮಾಡಿರಿ ಅಂತ ಹೇಳಿದಾಗ ಅವಾಗ ಅಲ್ಲಿಂದ ನಾವು ಮೀಟಿಂಗ್ ಎಲ್ಲಿ ಮಾಡೋಂಗಿಲ್ಲ. 4-5 ಮೀಟಿಂಗ್ ಅವಾಗ ಆಯ್ತು. ಈಗ ಮತ್ತೆ 2-3 ಮೀಟಿಂಗ್ ಆದವು ರೀ. ಈಗ ನಾವು ಎಲ್ಲಿ ಹೋಗಂಗಿಲ್ಲ ರೀ. ಇವತ್ತು ಮೀಟಿಂಗ್ ಕೂಡಿದ್ದೀವಿ ಅಂದ್ರೆ ಎಲ್ಲಿಯಪ್ಪ ಅಂದ್ರೆ ಅನ್ನ ಕಪ್ಪಟ್ಟಿಲ್ಲ. ಅವ್ರು ನಾವೇನು ಕೇಳಂಗಿಲ್ಲ. ಒಂದ್ಸಲ ಕೇಳಿದ್ವಿ, ಹೋಗಲೇ ನಾನು ಯಾಕೆ ಕೇಳ್ತೀರಿ ಅಂದ್ರೆ, ಅವ್ರು ನಿಮ್ಮ ಮನೆಗೆ ನಾವು ವಿಸ್ತಾರವೈತಿ, ನೀವು ಬರ್ರಿ. ಅವರು ನಾಷ್ಟಾ ಮುಂಜಾನೆ ಹೋಗಿದ್ದು ಅಂದ್ರೆ ಕಾರ್ಯಕ್ರಮ ನಾವು ಮೀಟಿಂಗ್ ಮಾಡಿಂದ ಅವರು ಊಟ ಮಾಡಿ ಕಳಿಸ್ತಿದ್ರು. ಈಗ ನಾವು ಮಧ್ಯಾಹ್ನದಾಗ ಮೀಟಿಂಗ್ ಮಾಡಿದ್ರೆ ಸಂಜೆನಾಗ ಉಪಹಾರ ಮಾಡಿ ಕಳಿಸ್ತಿದ್ರು. ಈಗ ಅವರು ಅನ್ನಕ್ಕವರು ಸ್ವಾಭಿಮಾನ ಮನುಷ್ಯರೇ. ಅವ್ರು ಏನು ಹೇಳಿದ್ರು ಹಾಗೆ ಅವ್ರು. ಯಾಕಂದ್ರೆ ಈಗಂತಲ್ಲ, ಅವರು ಶಾಲೆ ಕಲೋತ್ನಾಗ ಜಗಳನ ಮಾಡ್ಯಾರ. ಶಾಲೆ ಕಲೋತ್ನಾಗ ಅವ್ರು ದೊಡ್ಡ ಸ್ಥಿತಿ ಇಲ್ಲ, ಹೃದಯ ಶ್ರೀಮಂತಿಕೆ ಐತೆ ಅವ್ರದ್ದು. ಅದಕ್ಕೆ ಅವ್ರು ಯಾಕೆ ಅಂದ್ರೆ ನಾನು ಅದ ಮನುಷ್ಯನಾಗಿದ್ದೀನಿ. ಅಧ್ಯಕ್ಷರು ಉಪಾಧ್ಯಕ್ಷರು ಹೆಂಗೆ ಆಚಾರ ಕೊಡ್ತಿಲ್ಲ, ನಾನು ಹೃದಯ ಶ್ರೀಮಂತಿಕೆ, ನನಗೂ ಅಧಿಕಾರ ಬೇಕಾಗಿಲ್ಲ, ಅವ್ರಿಗೂ ಅಧಿಕಾರ ಬೇಕಲ್ಲ. ಒಬ್ಬ ಪ್ರಜಾಪ್ರಭುತ್ವದೊಳಗೆ ಒಬ್ಬ ಹಿರಿಯ ರಾಜಕಾರಣಿ SR ಪಾಟೀಲ್ನ ಸಹೋದರಿ ಇಂಥ ಇದ್ರೊಳಗಿದ್ರು ಆಕೆ ಗುರುತಿಸ್ಕೊಂಡಿಲ್ಲ. ತನ್ನ ಕೆಲಸದ ಮುಖಾಂತರ ಗುರುತಿಸ್ಕೊಂಡಾಳೆ ಆಕೆ. ನಮ್ಮ ಅಣ್ಣ ಸಹೋದರ ಅಣ್ಣನ ಹೆಸರು ತೆಗೆದ್ರೆ ಸಿಟಿ ಹೇಳ್ತಾಳೆ. ಯಾಕಂದ್ರೆ ನಾ ಬೆಳಿಬೇಕು, ನಾ ಮಾಡಬೇಕು ಅನ್ನೋ ಲೆಕ್ಕದಾಗ ಸ್ವಾಭಿಮಾನ ಅಂತ ಹೇಳಿದಾಳೆ. ಈಗ ಇದು ಪ್ರಾಸ್ತಾವಿಕ ಮಾತಿಗೆ ಈಗ ಇಷ್ಟೆಲ್ಲ ಹೇಳ್ತಾಳಂದ್ರೆ ಆಕೆ ಬಗ್ಗೆ ನಾವು ಮಾತಾಡಂಗಿಲ್ಲ. ನಮಗೈತಿ ಸಹೋದರಿ ಬಗ್ಗೆ ಇನ್ನು ಮಾತಾಡಂಗಿಲ್ಲ. ನಾ ಹೇಳ್ಬೇಕಾಗಿತ್ತು ಹೇಳೀನಿ. ಅಂದ್ರೆ ಅಲ್ಲಿ ತನ ಅದಾಳ ಅನ್ನೋ ನಿಮ್ಗೆ ಗುರುತಿಸೋದಾತಲ್ಲ. ಒಬ್ರು ಭಾಷಣ ಮಾಡೋರು ಮಾತಾಡೋದು ಬಿಡಿಸ್ತಾಳಂದ್ರೆ ಅಂತಾಯ್ತು ಮುಂದಿತ್ತು. ಈಗ ನಾವು ಏನು ಮಾಡಿದ್ದೀವಿ ಅಂದರೆ, ಇದು ಜೀವಂತಾಗಿ ಉಳಿಬೇಕಾಗಿತ್ತಂತಂದ್ರೆ ನಾವೆಲ್ಲರೂ ಕೂಡಿ ಇದು ವರ್ಷಕ್ಕೊಮ್ಮೆ. ಈಗ ನೋಡ್ರಿ ನಮ್ಮಳಿಗೆ ಕಾರಣ ಡೈಲಿ ಮಾಡಿದ ವಯಸ್ಸಾಗಿತ್ತ ನೋಡ್ರಿ, 65 ವರ್ಷ ಎಲ್ಲರಿಗೆ. 66ನೇ ಪದಾರ್ಪಣೆ. 65 ವರ್ಷ ನಾವೆಲ್ಲ ಏನು ಇದು ಮಾಡಿದ್ರು ಗುರುವಂದನೆ ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಈ ವಯಸ್ಸಿನಾಗ ಮಾಡಿದ್ರೆ ಅಂತ ದೊಡ್ಡ ಗ್ರೇಟ್ ಅಂದ್ರೆ ಎಲ್ಲರಿಗೆ ಎತ್ಕೊಂಡು ಬೆಳಿಗ್ಗೆ ಸಿದ್ದೇಶ್ವರ ಗುಡಿಯಾಗ ಎಷ್ಟು ಗುರುವಂದನೆ ಕಾರ್ಯಕ್ರಮ ಭಾಳ ಆಗ್ಯಾವ್ರಿ. ಆದರೆ ಅಚ್ಚುಮೆಚ್ಚಿನ ಗುರುವಂದನೆ ಕಾರ್ಯಕ್ರಮ ನಮ್ಮದು ಅನ್ನಕ್ಕೂ ಒಂದು ನಮ್ಗೆ ಹೆಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ಈ ನೀವು ಇಂಥ 65 ವರ್ಷನಾಗ ಎಲ್ಲರೂ ಕೂಡಿ ಸಂಘಟನೆ ಮಾಡಿ ಗೆಳತಿಯರನ್ನ ಮತ್ತು ನಿಮ್ಮ ಕಲಿಸಿದ ಗುರುಗಳನ್ನ ಎಲ್ಲರನ್ನು ಕೂಡಿಸಿದ್ದು ಇಷ್ಟು ಪಡೀರಂದ್ರೆ ನಿಮ್ದೊಂದು ಸಾಧನೆ ಅಂತ ಅವ್ರ ಕಡೆ ನಾವು ಸಭಾಷಿಗೆ ಪಡ್ಕೊಂಡೆವು. ಆದರೆ ಇನ್ನೇನು ಜೀವನದೊಳಗೆ ಕಷ್ಟ ಸುಖಗಳು ಬಂದೇ ಬಿಡ್ತಾವೆ. ನಾವು ಯಾರು ಕೂಡ ಹಂಚ್ಕೋಬೇಕು, ಮನೆಯೊಳಗೆ ಹಂಚ್ಕೋತೇವೆ. ಆದರೆ ಗೆಳತಿಯರಲ್ಲಿ ಹಂಚ್ಕೊಂಡಿದ್ರೆ ಅದು ನಮ್ಮ ಜೀವನದೊಳಗೆ ಒಂದು ಸಾರ್ಥಕ ಜೀವನ ಆಕತಿ ಅನ್ನೋ ಉದ್ದೇಶಕ್ಕೆ ಇದು ನಾವೆಲ್ಲರೂ ಕೂಡಾಕತ್ತೇವೆ. ಈಗ ನೋಡ್ರಿ, ನಮ್ಮ ಗೆಳೆಯರೊಳಗೆ ಎಲ್ಲಿ ವರ್ಣ ಹೊಂದಿದ್ರು ಅವರು ಶುಭ ಸಮಾರಂಭ ಅದು ಎಲ್ಲದಕ್ಕೂ ನಾವು ಅಟೆಂಡ್ ಆಗ್ಯವು. ಈಗ ಒಂದಿಗೆ ಅಂತ ಮಾಡಿದ್ರು ನಾವು ವರ್ಷಕ್ಕೆ ಒಂದು 1200, ತಿಂಗಳಿಗೆ 100. ಈಗ ನಾವು ಏನೇ ಖರ್ಚು ಮಾಡಿದ್ರು ನಾವು ಕೈಲಿ ದುಡ್ಡು ಹಾಕಕ್ಕಂತೂ ಯಾರಿಗೆ ಸಾಧ್ಯ ಹಾಕಕ್ಕಾಗಿಲ್ಲ. ಒಂದಿಗೆ ಮಾಡಿವಲ್ಲ, ಒಂದಿಗೆ ದುಡ್ಡು ಎಲ್ಲರೂ ಕೂಡಿಸಿ ಅದು ವರ್ಷಕ್ಕೆ ಇಂತಿಷ್ಟು ಇರ್ತೈತಿ. ಅದ್ರಾಗ ನಾವು ಖರ್ಚು ಹೆಂಗೆ ಮಾಡೋದು ಅಂದ್ರೆ, ಈ ಗೆಳೆಯರ ಲಗ್ನ, ಮನೆಯೊಳಗೆ ಲಗ್ನ ಆಕತಿ, ಒಂದೊಂದು ಅಶುಭ ಕಾರ್ಯಕ್ರಮ ಎಲ್ಲಕ್ಕೂ ಅಟೆಂಡ್ ಆಗೋ ಸಲುವಾಗಿ ಆ ಖರ್ಚು ವೆಚ್ಚಗಳನ್ನು ಅದರಿಂದ ನಾವು ಮಾಡಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಉದ್ದೇಶಕ್ಕೆ ಈಗ ನೋಡಿ ಈ ಕಾರ್ಯಕ್ರಮ ನಾವು ಎಲ್ಲಿ ಹಮ್ಮಿಕೊಂಡು ಶುಭ ಕಾರ್ಯಕ್ರಮ ಮೊದಲ ಈಗ ಜುಲೈ 31
2024 ಅದು ಮೊದಲೇದು ಕಾರ್ಯಕ್ರಮ ಅಂದ್ರೆ ನಮ್ಮ ಎಸ್ ಆರ್ ಪಾಟೀಲ್ ಅವರು ವೈದ್ಯಕೀಯ ಕಾಲೇಜನ್ನು ಉದ್ಘಾಟನೆ ಮಾಡಿದ್ರಲ್ಲ ಅದರಿಂದ ಪ್ರಾರಂಭ ಮತ್ತು ಅವರು ಜನ್ಮ ದಿನಾಚರಣೆಯೂ ಹೌದು. ಸಲಹೆಗೆ ನಾವಂತೂ ವರ್ಷ ನಾವು ಹೋಗೇಬೇಕು ಅಂದ್ರೆ ನಮ್ಮ ಗೆಳೆಯರ ಬಳಗಗಳು ನಮ್ಮ ಅಣ್ಣಕ್ಕ ಪಾಟೀಲ್ ಅವರು ಎಲ್ಲರಿಗೂ ಹೇಳಿದ್ರು. ಆ ಪ್ರಕಾರ ನಾವು ಎಲ್ಲರೂ ಹೋಗಿ ಮತ್ತು ಎಸ್ ಆರ್ ಪಾಟೀಲ್ ಅವ್ರ ಬಗ್ಗೆ ಹೋಗಿತ್ತು ಎಲ್ಲರೂ ಕೂಡ. ಕೆಲವೊಬ್ರು ಬರ್ತಾರೆ ಅನಿವಾರ್ಯ ಕಾರಣದಿಂದ ಅದು ಬರೋಂಗಿಲ್ಲ. ಎರಡನೇದು ಸೋಮು ಶಾಪುರ್ ಶಶಿ ಶ್ರೀಮಂತ ಕಾರ್ಯಕ್ರಮಕ್ಕೆ ಹೋಗಿತ್ತು. ಎಸ್ ಆರ್ ಸಾತೇನಿಯವರ ಶಶಿ ಶ್ರೀಮಂತ ಕಾರ್ಯಕ್ರಮಕ್ಕೆ ಹೋಗಿತ್ತು. ಅಶೋಕ್ ಜೋಶಿಯವರ ಚಿರಂಜೀವಿ ಮಗಳ ಮದುವೆಗೆ ಹೋಗಿತ್ತು ಬಾಗಲಕೋಟ್. ಮಹಾದೇವಿ ದೊಡ್ಡಮಣಿಯವರ ಮೊಮ್ಮಗಳ ನಾಮಕರಣಕ್ಕೆ ಹೋಗಿತ್ತು. ಸಾವಿತ್ರಿ ಬಡಿಗೇರಿಯವರ ಮೊಮ್ಮಕ್ಕಳ ಉಡದಟ್ಟಿ ಕಾರ್ಯಕ್ರಮಕ್ಕೆ ಹೋಗಿತ್ತು. ರುದ್ರಾಣಿ ಅಣ್ಣಪ್ಪನವ್ರ ತಾಯಿಯ ಶತಮಾನೋತ್ಸವ 100 ವರ್ಷ. ಎಸ್ ಎಚ್ ಯಾಳವರ್ಮಠ ಸರ್ ಶಶಿ ಕುಬ್ಸಕ್ಕ ಕಾರ್ಯಕ್ರಮಕ್ಕೆ ಹೋಗಿತ್ತು. 50ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಹೋಗಿದ್ದು ಮುದೋಳ. ಶಂಕರ್ ಕೋಟಿಯವರ ತೋಟದ ಮನೆಗೆ ಶಾಂತಿ ಮಾಡ ಶಾಂತಿ ಗೃಹ ಪ್ರವೇಶಕ್ಕೆ ಹೋಗಿತ್ತು. ಅನುಷಿಯ ಗಣಿಯವರಿಗೆ ಗುರುವಂದನೆ ಕಾರ್ಯಕ್ರಮಕ್ಕೆ ಅವ್ರ ಕಾರ್ಯಕ್ರಮ ಬರಲಾರ್ದಕ್ಕೆ ಅವ್ರ ಗಣಿ ಅಲ್ಲಿ ಕಾರ್ಯಕ್ರಮ ಆದಿಂದ ಅವರಿಗೆ ಗುರು ಗಾಣಿ ಕೊಡೋಕೆ ಅಲ್ಲಿ ನಾವು ಇದಕ್ಕೆ ಸುರಳಕ್ಕೆ ಹೋಗಿದ್ದೆವು. ನಂತರ ಬೋರಮ್ಮ ಬಳ್ಳೊಳ್ಳಿ ಅವರು ಗುರುವಂದನೆ ಕಾರ್ಯಕ್ಕೆ ಬರಲಿಲ್ಲ, ಅವರಿಗೆ ನಾವು ಗುರು ಕಾಣಿಕೆ ಕೊಡಲು ಬಿಜಾಪುರಕ್ಕೆ ಹೋಗಿದ್ದೆವು. ಬಾಯಕಾಯಿ ಚೌಕಿಮಠ್ ಬೆನ್ನೂರು ಜಾತ್ರೆಗೆ ಹೋಗಿತ್ತು. ಬಿಲ್ ಕೆರೋರು ಅಡ್ಡಪಲ್ಲ ಕಳಿಸ್ತೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಕೆಲವೊಬ್ರು ಹೋದರು. ಒಟ್ಟು ಇದು ಗೆಳೆಯರ ಬಳಗ ಒಟ್ಟು ಹೋಗಿರ್ತದೆ ಅಲ್ಲಿ. ನಂತರ ಈ ಕೆಲವೊಂದು ದುರ್ಘಟನೆಗಳಂದ್ರೆ ಈಗ ಸುವಾನಂದ ಹಳವಾರ್ ತಂದೆಯವರ ಅಂತ್ಯಕ್ರಿಯೆ ಮತ್ತು ಶಿವರಾರಾಧನೆ ಹೋಗಿತ್ತು. ರುದ್ರಾಣಿ ಅಣ್ಣಪ್ಪನವ್ರ ತಾಯಿ ಅಂತ್ಯಕ್ರಿಯೆ ಹೋಗಿತ್ತು. ತಾನಿಲಾ ವೈದ್ಯವರ ಪತಿ ತೀರಿಕೊಂಡಾಗ ಸ್ವಾತಂತ್ರ್ಯ ಹೇಳಲು ಹರಿಹರಕ್ಕೆ ಹೋಗಿದ್ದೆವು. ಬಸವರಾಜ್ ಚಲವಾದಿಯವರು ತೀರಿಕೊಂಡಾಗ ಅವರ ಪತ್ನಿಯನ್ನು ಮಾತಾಡಲಿಕ್ಕೆ ಮುದೋಳಕ್ಕೆ ಹೋಗಿದ್ದೆವು. ಬಸವರಾಜ್ ದೇಶ ಅವರ ಅತ್ತಿಯವರು ತೀರಿಕೊಂಡಾಗ ಸ್ವಾತಂತ್ರ್ಯ ಹೇಳಲು ಹೋಗಿದ್ದೆವು. ಶ್ರೀಶೈಲ್ ಜತ್ತಿಯವರ ಸಹೋದರರು ತೀರಿಕೊಂಡಾಗ ಅಂತ್ಯಕ್ರಿಯೆ ಮತ್ತು ಸ್ವಾತಂತ್ರ್ಯ ಹೇಳಲು ಬಂದಿದ್ದರು. ಅಕ್ಕಮ್ಮ ರೇಣುಗಾರವರ ಸಹೋದರಿ ಅಕ್ಕ ತೀರಿಕೊಂಡಾಗ ಸ್ವಾತಂತ್ರ್ಯ ಹೇಳಲಿಕ್ಕೆ ಹೋಗಿತ್ತು. ಇವೆಲ್ಲರೂ ಇವು ಖರ್ಚು ವೆಚ್ಚ ಅದನ್ನು ನಾವು ಇಕ್ಕಟ್ಟು ನಿಮ್ಗೆ ಹೇಳ್ತೇವೆ. ಇಂಥ ಕಾರ್ಯಕ್ರಮಕ್ಕೆ ನಾವು ಹೋಗಲೇಬೇಕಾಗತ್ತೆ. ಈ ಗೆಳೆಯರ ಒಳಗೆ ಅಥವಾ ಅವ್ರ ಸಂಬಂಧಿಕರು ತಂದೆ ತಾಯಿ ಮಕ್ಕಳೊಳಗೆ ಏನಾರ ಒಳ್ಳೆಯದು ಕೆಟ್ಟದ್ದು ಆದಾಗ ನಾವು ಭಾಗವಹಿಸ್ಬೇಕಾಗತ್ತೆ. ಇದೊಂದು ನಮ್ಗೆ ಶುಭ ಸಂದೇಶ ಐತೆ. ನಾವಾಗಲೇ ಒಬ್ಬೊಬ್ಬರು ಹೋಗೋಕ್ಕಾಗೋದಿಲ್ಲ. ಈ ಗೆಳೆಯರ ಬಳಗ ಮಾಡಿದ್ರಿಂದ ಈ ಕಾರ್ಯಕ್ರಮ ನಾವು ಹೊಂದ್ಕೊಂಡು ಹಂಗೆ ಹೊಂಟಿದ್ದೆವು. ಅದಕ್ಕೆ ಈಗ ಒಂದಿಗೆ ಈಗ ನಾವು ಕೊಟ್ಟಿರಿ ಕೊಡ್ಲಾರವರು ಅದಾರೆ. ಅದು ಕೆಲವರು ಮಿಸ್ ಆಗೈತಿ. ಹೆಂಗೆ ಮಿಸ್ ಆಗೈತಿ? ಕೆಲವರು ಫೋನ್ ಸರಿಯಾಗಿ ನಂಬರ್ ನಮ್ಗೆ ಬರಲಾರಕ್ಕೆ ಸಂಯೋಜಕರಿಗೆ ವಾಲಿಯವರಿಗೆ ಅದು ಇಲ್ಲಕ್ಕೆ ಕೆಲವೊಂದಿಗೆ ಹಾಕಿಲ್ಲ. ಅದಕ್ಕೆ ನಮ್ಗೆ ಹಾಕಿಲ್ಲ ರೀ, ನಾವು ನಿಮ್ಗೆ ಕಳಿಸ್ತೀವಿ ಅನ್ನೋ ಮಾತನ್ನು ಎಲ್ಲರೂ ಹೇಳ್ಯಾರ. ಈಗ ಎಲ್ಲರೂ ಕಳಿಸ್ಯಾರ. ಅದಕ್ಕೆ ಯಾರ ಅಕಸ್ಮಾತಾಗಿ ಕಡಲಾರ್ದವ್ರು ಇತ್ತಂದ್ರೆ ಸಹೋದರ ಮೊಹಮ್ಮದ್ ಮಾಳಿಮಣಿ ಅವರಿಗೆ ಫೋನ್ಪೇ ಮಾಡಿಬಿಟ್ರಿ. ಆ ಕಾರ್ಯಕ್ರಮ ನಾವು ಏನು ಖರ್ಚಾತು ಜಮಾ ಖರ್ಚನ್ನು ನಾವೆಲ್ಲ ನಿಮ್ಮ ಮುಖಾಂತರ ಲೆಕ್ಕಪತ್ರ ಮುಖಾಂತರ ನಮ್ಗೆ ಹೇಳ್ತೇವೆ. ಅದಕ್ಕೆ ನಾವೆಲ್ಲರೂ ಏನೋ ಬಂದರೂ ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ ಮಾಡೋಣ ಅನ್ನೋ ಮಾತನ್ನು ನಾವೆಲ್ಲರೂ ಮೀಟಿಂಗ್ನಾಗ ಹೇಳಿದ್ದಾಗೈತಿ. ಅದಕ್ಕೆ ಅಂಥ ಟೈಮ್ದಾಗ ಒಂದು ದಿವಸ ಇಟ್ಕೋತೀವಿ. ಮೊದಲು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿಂದ ಮತ್ತೊಂದು 15 ದಿವಸ ನಿಮ್ಗೆ ಟೈಮ್ ಕೊಡ್ತೀವಿ ನಾವು. ಇಂಥ ದಿವಸದಾಗ ಇಲ್ಲಿ ಕೂಡ್ತೀವಿ ಅಂತೇಳಿ. ಅಂತಂದರೆ ಎಲ್ಲರೂ ಭಾಗಿಯಾಗಿ ನೀ ಇಬ್ಬರು ಅಂತಲ್ಲ, ನಿಮ್ಮ ಮನೆಯೊಳಗೆ ಯಾರಾದರೂ ಸಂಬಂಧಿಕರಿದ್ರೆ ಕರ್ಕೊಂಡು ಬಂದು ಎಲ್ಲರೂ ಭಾಗವಹಿಸಿ ಈ ಇಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶೋಭೆ ತರಬೇಕಂತೇಳಿ ಈಗ ಮಾತಾಡೋದು ಭಾಳ ಐತಿ. ಮತ್ತು ಅನ್ನಕ್ಕಾರು ಮತ್ತು ಏನು ಮಾಡಿದ್ರು ಈಗ ನೋಡಿ ಮಾಡಿ ಹರಿಹರಕ್ಕೆ ಹೋಗಿದ್ದೀವಲ್ಲ, ಅನ್ನಕ್ಕಾರ ಊಟ ಮಾಡ್ಕೊಂಬಂದಿದ್ರು, ಕನ್ಯಾಲ ಮಟ್ಟ ನಾಷ್ಟ ಮಾಡ್ಕೊಂಬಂದಿದ್ರು. ಇದೆಲ್ಲ ಖರ್ಚು ಎಲ್ಲ ಬೆಚ್ಚ ಉಳಿಸ್ಯಾರಲ್ಲ. ಇವನ್ನ ಅದು ಹೇಳ್ಬೇಕಾಗತ್ತೆ ನಾವು. ಅಂದ್ರೆ ಒಬ್ಬೊಬ್ರು ಮನೆಯೊಳಗೆ ನಾವು ಮಾಡ್ಕೊಂಡ ನಾವು ಹೋಗಿ ದೂರ ಹರಿಹರ ಅಂದ್ರೆ ಇಲ್ಲಿ 400 ಕಿಲೋಮೀಟ್ರ್. ಅದಕ್ಕೆ ಇಂಥವೆಲ್ಲ ಕಾರ್ಯಕ್ರಮ ಮಾಡ್ಯಾವು. ಅದಕ್ಕೆ ನಿಮ್ಗೆ ಗಮನಕ್ಕಿರಲಿ. ಈಗ ನಾವು ಹೋಗ್ಯಾವಂದ್ರೆ ನೀವು ಹೋದಂಗೆ ಗೆಳೆಯರುಗಳಿಗೆ ಎಲ್ಲರೂ ಹೋದಂಗೆ ಒಮ್ಮೆ 4 ಮಂದಿ ಹೋಗಿರ್ತೇವೆ, 8 ಮಂದಿ ಹೋಗಿರ್ತೇವೆ. ಅಂದ್ರೆ ನಿಮ್ಮ ಆದಿಯಾಗೆ ಹೋಗಿರ್ತೇವೆ. ಮತ್ತು ಈಗ ನಮಗೆ ಈಗ ಸ್ಥಾನ ಕೊಟ್ಟಿಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು. ಯಾಕಂದ್ರೆ ನಮ್ಮನ್ನೆಲ್ಲ ಹೊತ್ಕೊಂಡವ್ರು ನೀವೇ. ನಾವೇನು ಮ್ಯಾಕ್ ಕೂತೇವೆ ಅಂದ್ರೆ ನಾವೇನು ಇರಲಿಲ್ಲ, ಹೊತ್ಕೊಂಡವ್ರು ನೀವು. ನಿಮ್ಮ ಇದು ನಿಮ್ಮ ಭಾರ ನಮ್ಮ ಮ್ಯಾಗ ಐತಿ ಅನ್ನೋ ಇದರಿಂದ ಈ ನನ್ನ 2 ಮಾತುಗಳನ್ನು ಪ್ರಾಸ್ತಾವಿಕ ಮಾತನ್ನು ಇಲ್ಲಿಗೆ ವಿರಾಮ ಮಾಡ್ತೀನಿ. ಜೈ. ನಾ ಸಿಕ್ಕಿಲ್ಲ, ಬಂದಿಲ್ಲ. ಆ ಕಾರ್ಯಕ್ರಮ ಹೋಗಿಬಿಟ್ಟಾರೆ ಎಲ್ಲರೂ. ಅದಕ್ಕೆ ಅವರಿಗೆ ಗುರುವಂದನೆ ಕಾರ್ಯಕ್ರಮ ಅಂತ ಮೂಮೆಂಟ್ ಅದಾವು. ಯಾರಿಗೆ ಬಂದಿಲ್ಲ ಹೇಳ್ರಿ ಅವರಿಗೆ ಅದನ್ನು ಕೊಡ್ತೀವಿ.